ನೀನು ಕಟ್ಟರ್ ಹಿಂದೂ ಅಂತ ಇಟ್ಕೊಂಡ್ಬಿಡೋಣ. ಯಾಕೆ ನೀನು ಯೋನಿ ಪೂಜೆ ಮಾಡ್ತೀಯಾ? ಯಾಕೆ ನೀನು ಶಕ್ತಿಪೀಠಗಳಿಗೆ ಹೋಗ್ತೀಯಾ? ಯಾಕೆ ನೀನು ಇದನ್ನೆಲ್ಲ ಕರೆಕ್ಟ್ ಅಂತ ನಂಬ್ತೀಯಾ? ಯಾರೋ ಕಮೆಂಟ್ ಆಗಿದ್ರು, ಮುಟ್ಟಾದಾಗೆಲ್ಲ ಅದು ಋತುಸ್ರಾವದ ಸಂದರ್ಭದಲ್ಲೆಲ್ಲ ಗಣಪತಿ ಇರುತ್ತಲೇ, ನಿನ್ನ ತಾಯಿ ಋತುಸ್ರಾವ ಆಗಿದ್ದಕ್ಕೆ ಕಣೋ ನೀನು ಹುಟ್ಟಿರೋದು. ಫ್ಯಾಮಿಲಿನ ಸ್ವಲ್ಪ ಟಾರ್ಗೆಟ್ ಮಾಡಿ ಅಸಹ್ಯವಾಗೆಲ್ಲ ಮಾಡ್ತಾರೆ. ಆ ಪತ್ರಿಕೆ ಹಿಡಿದು ಅಳ್ಳಾಡ್ಸಿದ್ರೆ ಕೆಳಗಡೆ ಬರೋದು ಕಾಮ, ಕ್ರೋಧ, ಮತ್ಸರ, ಚಾಕು, ಚೂರಿ, ಕಾಂಡೋಮ್ಗಳೆಲ್ಲ ಕೆಳಗಡೆ ಉದುರ್ತವೆ ಲೆಟರ್ ಹಿಂಗೆ ಅಳ್ಳಾಡ್ಸಿದ್ರೆ. ಈಗ ನೀವು ಒಂದು ಅನೌನ್ಸ್ ಮಾಡಿದ್ರಿ, ನಿಮ್ಮ ಡೈರೆಕ್ಷನ್ ಒಂದು ಸಿನಿಮಾ ಅನೌನ್ಸ್ ಆಗಿತ್ತು. ಸೊ ಎಲ್ಲಿಗೆ ಬಂತು ಹಿಂಗೆ ಅಂತ? ಈಗ ರಾಜವನ್ ಅವ್ರದ್ದು ಒಂದು ಸಿನಿಮಾ ಒಂದು ಜಾವ ಅಂತ, ಅಲ್ಲಿ ಸ್ವಲ್ಪ ಬದಲಾವಣೆಗಳಾಯಿತು, ನಾಯಕಿ ಅದು ಇದು ಬದಲಾವಣೆ ಆಯಿತು. ಅದೇನೋ ನಮ್ಮ ಟೈಮ್ ನಾನು ಒಂದು ಫಾಲೋ ಮಾಡ್ತೀನಿ. ಈಗ ಹುಲಿನಾಯಕ ಮಾಡಿದಾಗ್ಲೂ 2 ಸಲನೂ ನನಗೆ ಹೊಡೆತ ಬಿದ್ದಿದೆ. ನಮ್ಮದೇನೋ ತಪ್ಪಿಲ್ಲದೆ ಹೋದರೂ ಕೆಲವು ಸಲ ನಾವು ತಗೋಬೇಕಾಗತ್ತೆ. ಆದರೆ ನನಗೆ ಸಂಪೂರ್ಣ ಒಂದು ಕಾನ್ಫಿಡೆನ್ಸ್ ಬರಬೇಕು. ಫೈನಾನ್ಸ್ ವಿಚಾರ ಇರಲಿ, ಬೇರೆ ಆರ್ಟಿಸ್ಟ್ಗಳ ವಿಚಾರ ಇರಲಿ, ಎಲ್ಲ ಆದಮೇಲೆ ಫ್ಲೋರ್ಗೆ ಓಡೋಣ ಅಂತ ಹೇಳ್ತೀನಿ. ಅದೊಂದು ಪಾಲಿಸಿ. ನನಗೆ ಇರೋ ಮಾಹಿತಿ ಹೀರೋ ಕಡೆಯಿಂದ ಇನ್ನು 2-3 ಮಂತ್ಸಲ್ಲಿ ನಾವು ಫ್ಲೋರ್ಗೆ ಹೋಗ್ತೀವಿ ಅನ್ನೋ ಥರದ್ದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಇನ್ನೊಂದು ಸಿನಿಮಾ ಪ್ಯಾರಲಲ್ ಆಗಿ ಬರೀತಾ ಇದ್ದೀನಿ, ಒಂದು ಬೇರೆ ತೆಲುಗು ಸಿನಿಮಾ. ಇನ್ನೊಂದು ಸಿನಿಮಾ ಡೈರೆಕ್ಷನ್ಗೆ ರೆಡಿ ಆಗ್ತಾ ಇದೆ. ಬಟ್ ಈ ಸಲ ಅನೌನ್ಸೇ ಮಾಡಬಾರ್ದು, ಫಸ್ಟ್ ಕಾಪಿ ಆದಮೇಲೆ ರಿಲೀಸಿಗೆ ಬರಬೇಕು ಅನ್ನೋ ಪ್ಲಾನ್. ಕೆಲವೊಮ್ಮೆ ಕಣ್ಣು ಬಿದ್ದುಬಿಡುತ್ತೆ ಅಂತ ಅನ್ಸುತ್ತಾ? ಕಣ್ಣಲ್ಲ, ಅದು ಏನಾಗುತ್ತೆ ಅಂದರೆ ಡೆಫಿನೆಟ್ ಆಗಿರ್ಬೇಕಾಗುತ್ತೆ ನಾವು ಸಿನಿಮಾ ಮಾಡೋವಾಗ. ಸಿನಿಮಾ ಮಾತ್ರ ನೀವು ಹೆಂಗೆಂಗೋ ಆಗುತ್ತೆ ಅಂತ ಹಂಗೆ ಮಾಡೋಕ್ಕಾಗಲ್ಲ, ತುಂಬ ಡೆಫಿನೆಟ್ ಆಗಿರ್ಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಮಗು ಹುಟ್ಟೋ ತನಕ ಕಾಯಬೇಕಾಗುತ್ತೆ ಸ್ವೆಟ್ರ್ ಹೊಲಿಯೋಕ್ಕೆ. ಕೆಲವು ಮುಲಾಜಿಗೆ ನಾವು ಬಿದ್ದುಬಿಡ್ತೀವಿ, ಸ್ನೇಹಿತರು ಮುಲಾಜಿಗೂ ಇನ್ನೇನಕ್ಕೋ ಸ್ವೆಟ್ರ್ ಅನೌನ್ಸ್ ಮಾಡ್ಬಿಡೋಣ ಅಂತಾರೆ. ಈ ಯಾವ ಮಗುಗೆ ಆಗ್ತಾ ಇದ್ದೀನಿ ಹೇಳಪ್ಪ ಅಂದರೂ ಕೇಳಿರಲ್ಲ ಟೈಮು. ಆ ಥರದ್ದು ಒಂದಷ್ಟು ಅಟೆಂಪ್ಟ್ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಖುಷಿ ಅಷ್ಟೇ ನನಗೆ. ನಾನು ಐ ಕೀಪ್ ಆನ್ ಅಟೆಂಪ್ಟಿಂಗ್. ನಾನು ಅಟೆಂಪ್ಟ್ ಮಾಡ್ತಾನೆ ಇರ್ತೀನಿ, ಕೆಲಸ ಮಾಡ್ತಾನೆ ಇರ್ತೀನಿ, ಕ್ರ್ಯಾಕ್ ಮಾಡ್ತಾನೆ ಇರ್ತೀನಿ. ಯಾವತ್ತೂ ಒಂದಿನ ಒಂದು ಹೂವು ಅರಳುತ್ತೆ ಅನ್ನೋದೊಂದು ವಿಶ್ವಾಸ. ಆಗಲಿ ಸರ್, ಆದಷ್ಟು ಬೇಗ 100% ಆಗುತ್ತೆ. ಆ್ಯಂಡ್ ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದ್ರಿ. ಇವಾಗ ಹೆಂಗಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ನೀವು ಸೆಲೆಬ್ರಿಟಿಗಳನ್ನೂ ಟ್ರೋಲ್ ಮಾಡೋ ಲೆವೆಲ್ಗೆ ಒಂದಷ್ಟು ಜನ ಬಂದ್ಬಿಟ್ಟಿದ್ದಾರೆ. ಕೆಲವೊಂದಷ್ಟು ನಡೀತಾ ಇರುತ್ತೆ. ಆ್ಯಂಡ್ ಇತ್ತೀಚೆಗೆ ನಾವು ಶಿವಣ್ಣ ಅವರ ಒಂದು ಬರ್ಡೇ ನಡೀತಾ ಇರಬೇಕಾದ್ರೂ ಕೆಲವೊಂದು ವಿಡಿಯೋಗಳನ್ನ ಇಟ್ಕೊಂಡು ಟ್ರೋಲ್ ಮಾಡಿದ್ದು ಕೂಡ ನಾವು ನೋಡಿದ್ದೀವಿ. ಶಿವಣ್ಣ ಅಂತಂದರೆ ನಾವೆಲ್ಲ ನೋಡೋದೇ ಒಂದು ಲೆಜೆಂಡ್ ಥರ. ಈಗ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ನಾವು ಅವ್ರ ಸಿನಿಮಾಗಳನ್ನ ನೋಡ್ಕೊಂಡ್ಬಂದವರು. ಅವರ ಸಿನಿಮಾ ಬರ್ತಾ ಇದೆ ಅಂತಂದಾಗ ಫಸ್ಟ್ ಡೇ ಫಸ್ಟ್ ಶೋ ಹೆಂಗೆಲ್ಲ ನೋಡಿದ್ದೀವಿ ಅನ್ನೋದು ಅವಾಗೆಲ್ಲ ಒಂದು ಗೊತ್ತಿರುತ್ತೆ. ಬಟ್ ಈ ಟೈಮಲ್ಲಿ ಇನ್ನೊಂದಷ್ಟು ಕೆಲವೊಂದು ವರ್ಗ ಅಂತ ಹೇಳ್ತಿರಲ್ಲ, ಟ್ರೋಲ್ ಮಾಡೋದಿದೆಯಲ್ಲ, ಅದು ಹೆಂಗೆ ಅನಿಸುತ್ತೆ ಅನ್ನೋದು. ಈಗ ಶಿವಣ್ಣ ಅವ್ರ ಬಗ್ಗೆ ಮಾತನಾಡುವಾಗ ಅವರು ಯಾರು ಟ್ರೋಲ್ ಮಾಡಿದ್ರು ಇಟ್ಸ್ ಓಕೆ. ಶಿವಣ್ಣ ಇದನ್ನೆಲ್ಲ ಮೀರಿ ತುಂಬ ಎಲ್ಲೋ ಇದ್ದಾರೆ. ನಿಮಗೆ ಅಂಬರೀಷ್ ಅವರು ನಿಧನರಾದಾಗ ಒಂದು ಮಾತು ತುಂಬ ದೊಡ್ಡದಾಗಿ ಕಾಣಿಸ್ತು ಮೀಡಿಯಾಗಳಲ್ಲಿ. ಅದನ್ನು ನಾನು ಕೂಡ ಫಸ್ಟ್ ಬರೆದಿದ್ದು ನಾನೇ ಮೊದಲು. ಅಂಬರೀಷ್ ಅವರು ನಿಧನರಾದಾಗ ಫೇಸ್ಬುಕ್ಕು, ಡಿಜಿಟಲ್ ಮೀಡಿಯಾ, ಅವ್ರ ಪರ್ಸ್ನಲ್ ಪ್ರೊಫೈಲ್ಗೆ ಎಲ್ಲದರಲ್ಲೂ ಅಂಬರೀಷ್ ಅವ್ರ ಪಕ್ಕ ಫೋಟೋ ತೊಗೊಂಡು ಹಾಕೊಂಡಿದ್ರು ಎಲ್ಲರೂ. ನನಗೊಂದೇ ಪ್ರಶ್ನೆ ಕಾಡಿದ್ದೇನು ಅಂದ್ರೆ, ಅವತ್ತಿನ ಕಾಲಕ್ಕೆ ಎಷ್ಟು ಜನಕ್ಕೆ ಸಿಕ್ಕಿದ್ದಾರೆ ಅಂಬರೀಷ್ ಅವರು ಅಂದರೆ? ಅವರ ಜೀವಿತದ ಅವಧಿಯಲ್ಲಿ ಇಡೀ ನಾಡೇ ಅವ್ರ ಜೊತೆ ಫೋಟೋ ಇದೆ ಅಂದರೆ, ಸೆಲ್ಫಿಗಳಿದೆ ಅಂತಂದರೆ ಎಷ್ಟು ಜನರಿಗೆ ಅವರು ದಕ್ಕಿದ್ದಾರೆ. ಅಂಬರೀಷ್ಗಿಂತ ಗದರ್ತಾರ ಶಿವಣ್ಣ? ಅಂಬರೀಷ್ ಅವ್ರಿಗಿಂತ ಬೈತಾರ? ಏನಂದರೆ ಈ ಟ್ರೋಲ್ನವ್ರದ್ದೊಂದು ಸಮಸ್ಯೆ ಏನು ಅಂದರೆ, ನಾನು ರೀಚ್ ಆಗಬೇಕು, ನನಗೆ ವ್ಯೂಸ್ ಬರಬೇಕು ಲೆಕ್ಕಾಚಾರ ಅಂತಂದರೆ ಏನು ಮಾಡ್ಬೇಕು? ನಾನು ಅದರ್ ಸೈಡ್ ಹೇಳಬೇಕು. ಈಗ ಶಿವಣ್ಣನೇ ಟ್ರೋಲ್ ಮಾಡಿಬಿಟ್ರೆ ಜನ ನೋಡ್ತಾರೆ, ಇನ್ನೊಬ್ಬರು ಫ್ಯಾನ್ಸ್ ಜಾಸ್ತಿ ಮೂವ್ ಮಾಡ್ತಾರೆ. ಇದೊಂದು ಕಳಂಕ ಇದೆ. ಇದು ಎಲ್ಲ ಇಂಡಸ್ಟ್ರಿಯಲ್ಲಿದೆ, ನಾಟ್ ಓನ್ಲಿ ಸಿನಿಮಾ ಇಂಡಸ್ಟ್ರಿ ಅಲ್ಲ. ಆಮೇಲೆ ಶಿವಣ್ಣನ ಪ್ರೀತಿಸೋವಂಥ ನಮಗೆ ಹತ್ತಿರದಿಂದ ಶಿವಣ್ಣನ ನೋಡೋರಿಗೆ ಶಿವಣ್ಣ ಏನು ಅಂತ ಗೊತ್ತು. ಅವರು ಫ್ಯಾನ್ಸ್ಗಳಿಗೆ ಗದರ್ತಾರೆ. ಹೌದು, ಗದರ್ತಾರೆ. ಅವ್ರ ಫ್ಯಾನ್ಸಿಗೆ ಅವ್ರು ಗದರ್ತಾರೆ ರೀ. ಅವ್ರ ಅಪ್ಪ ಅವ್ರ ಮಗನಿಗೆ ಹೊಡಿತಾನೆ, ಅವ್ರ ಫ್ಯಾನ್ಸ್ಗೆ ಅವರು ಪ್ರೀತಿಸ್ತಾರೆ, ಅವ್ರ ಫ್ಯಾನ್ಸಿಗೆ ಹುಷಾರಿಲ್ಲ ಅಂದ್ರೆ ಹೋಗ್ತಾರೆ. ಈಗ ನಮ್ಮಣ್ಣನೇ ಕಿಚ್ಚವ್ರು ಏನು ಮಾಡ್ತಾರೆ? ಸಿಗಲ್ಲ ನಾನು ಇವತ್ತು ಅಂತಾರೆ, ಅವ್ರು ಸಿಗೋದೇ ಇಲ್ಲ. ಇನ್ನು ಯಾರಿಗೋ ಸಹಾಯ ಮಾಡಬೇಕು ಅಂತ, ಈಗ ಶಿವಣ್ಣ ಇರ್ಬೋದು, ಕಿಚ್ಚವ್ರು ಇರ್ಬೋದು, ದಾದಾ ಇರ್ಬೋದು, ಎಲ್ಲರೂ ಅದೇ ತಾನೆ. ಅವ್ರಿಗೇನೋ ಸಹಾಯ ಮಾಡಬೇಕು ಅಂತ ಮಾಡ್ತೀವಿ. ಇದು ಅವರಿಬ್ಬರ ನಡುವಿನ ಸಂಬಂಧ. ಅದು ಅವನಿಗೇನು ಬೇಜಾರೇ ಆಗಿರಲ್ಲ. ಈಗ ಶಿವಣ್ಣನ ಮನೆ ಮುಂದೆ ಯಾರೋ ಹೇಳಿದ್ರು ಅಂತ ಇಟ್ಕೊಳ್ಳಿ, ಸಹಜವಾಗಿ ಆಗುತ್ತೆ ರೀ. ಆ ರಶ್ಶು ಇದರಲ್ಲಿ ಒಬ್ಬ ಪ್ರೆಷರ್ ಇರುವಾಗ ಆಗುತ್ತೆ. ಹಂಗಾದಾಗ ಅವನು ಅದನ್ನು ಹೆಂಗೆ ನೋಡಬೇಕು? ಈಗ ಓಶೋದು ಒಂದು ಕೋಟ್ ಇದೆ, ನಾನು ಈ ಥರದ್ದಾದಾಗೆಲ್ಲ ಅದನ್ನು ಹೇಳಿ ಸಮಾಧಾನ ಮಾಡ್ಕೋತೀನಿ ನನಗೆ ನಾನು. ಈ ಜಗತ್ತಲ್ಲಿ ಇದೆ ಅಂತ ನಂಬಿದರೆ ನೀವು, ಇದೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಹೋಗುತ್ತೆ. ಇಲ್ಲ ಅಂತ ನಂಬಿದ್ರೆ ಇಲ್ಲ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾ ಹೋಗುತ್ತೆ. ಸೊ ಇದೆ ಮತ್ತು ಇಲ್ಲ ನಮ್ಮ ನಡುವೆ ಇದೆ. ಶಿವಣ್ಣ ನನ್ನ ಮಟ್ಟಿಗೆ ತುಂಬ ಚಿನ್ನದಂಥ ಮನುಷ್ಯ ಶಿವಣ್ಣ. ಸೊ ನನಗೆ ಅದಕ್ಕೆಲ್ಲ ಕಾಣುತ್ತೆ.
ನನಗೆ ಅದಕ್ಕೆ ಎಲ್ಲ ಉದಾಹರಣೆಗಳು ಸಿಗ್ತಾ ಹೋಗುತ್ತೆ. ಶಿವಣ್ಣ ಎಷ್ಟು ಒಳ್ಳೆಯವರಲ್ವಾ, ಕಿಚ್ಚ ಎಷ್ಟು ಒಳ್ಳೆಯವರಲ್ವಾ, ನಮ್ಮಣ್ಣ ಎಷ್ಟು ಒಳ್ಳೆನಲ್ವಾ ಅಂತ ಕಾಣ್ತಾ ಹೋಗುತ್ತೆ. ನಿಮಗೆ ಅದಿಲ್ಲ ಮನಸ್ಸಲ್ಲಿ ಅಂದಾಗ ನೀವು ಎಲ್ಲ ಕೊಂಕನೇ ಹುಡುಕ್ತಾ ಇರ್ತೀರಾ. ಸೊ ಎರಡು ಇರೋದು ನಿಮ್ಮ ದೃಷ್ಟಿನಲ್ಲಿ. ಈಗ ಅವ್ರ ಹೆಸರು ಹೇಳಲ್ಲ, ಮತ್ತೆ ವಾಪಸ್ ಒಂದು ಟ್ಯಾಬ್ಲೆಟ್ ಎಕ್ಸಾಂಪಲ್ ಕೊಡ್ತೀನಿ. ಭಾರತಿ, ರಾಧಿಕಾ ಅಂತೆಲ್ಲ ಮ್ಯಾಗಝಿನ್ ಬರೋದು ಗೊತ್ತಾ ನಿಮ್ಗೆ? ಆ ಕಾಲದಲ್ಲಿ ಭಾರತೀಯ ರಹಸ್ಯ ಅಂತ ಬಂದ್ಬಿಡೋದು. ಏನಯ್ಯ ಭಾರತೀಯ ರಹಸ್ಯ ಅಂತ. ನಾನು ಕುತೂಹಲಕ್ಕೆ ಪ್ರೆಸ್ ಕ್ಲಬ್ ಕೂತಿದ್ದೆ ಒಂದಿನ. ಇದೆಷ್ಟೋಗುತ್ತೆ ಗೊತ್ತಾ ಪತ್ರಿಕೆ ಅಂದ್ರು. ನಮ್ಮ ಸಂಗಮ್ ದೇವ್ ಅವರು ಯಾರೋ, ಅವ್ರು ನಮ್ಮ ಸೀನಿಯರ್, ಅವ್ರು ಯಾರೋ ಅಂದ್ರು, ಎಷ್ಟು ಹೋಗುತ್ತೆ ಸರ್? 5-6 ಲಕ್ಷ ಸೇಲ್ ಆಗುತ್ತೆ ಅಂದ್ರು ಆ ಕಾಲಕ್ಕೆ. ಏನು ಸರ್, ಲಂಕೇಶ್ ಪತ್ರಿಕೆನೇ ಸೇಲ್ ಆಗಲ್ಲ ಸರ್ ಅಷ್ಟು ಅಂದೆ. ಈ ಪತ್ರಿಕೆ ಏನಿರ್ತದೆ ಒಂದ್ಸಲ ನೋಡಿ, ಓದಿದ್ರೆ ಸಿಕ್ಸ್ಬೇಕು. ಅದು 6 ಲಕ್ಷ ಸೇಲ್ ಆಗುತ್ತೆ ಆ ಕಾಲಕ್ಕೆ. ಬರ್ದಿರೋಣ ಯಾರೋ ಗೊತ್ತಿಲ್ಲ, ಪ್ರಿಂಟ್ ಅಂಡ್ ಎಡಿಟರ್ ಯಾವುದೋ ಒಂದು ಅಡ್ರೆಸ್ ಇರ್ತದೆ, ಅದು ಯಾರ ಬಗ್ಗೆ ಬರೀತಾನೆ ಗೊತ್ತಿಲ್ಲ, ಒತ್ತು ಒಂದು ಕಾಮ ಕೇಳಿ ಬರ್ದಿರ್ತಾನೆ, ರಸವತ್ತಾಗಿ ಬರ್ದಿರ್ತಾನೆ. ಆಮೇಲೆ ಗೊತ್ತಾಯ್ತು ಸೀನಿಯರ್ ಜರ್ನಲಿಸ್ಟ್ಗಳು ಅದಕ್ಕೆ ಬರೀತಾರೆ ಅಂತ, ದೊಡ್ಡ ದೊಡ್ಡವರೆಲ್ಲ. ರವಿ ಬೆಳಗೆರೆ ಕ್ಲೈಮ್ ಮಾಡ್ಕೊಂಡ್ಬಿಟ್ರು ಅದಕ್ಕೆ ನಾನು ಬರ್ದಿದ್ದೀನಿ ಅಂತ. ಆಮೇಲಿನ ದಿನಗಳಲ್ಲಿ ಯಾಕಂದ್ರೆ ಸಂಬಳ ಜಾಸ್ತಿ ಸಿಗೋದು ಅಲ್ಲಿ. ನಾವು ಪತ್ರಿಕೆಯಲ್ಲಿ ಕೆಲಸ ಮಾಡೋದು ಸಂಬಳಗಿಂತ ಅಲ್ಲಿ ಕೆಲಸ ಸಿಗ್ತದೆ. ಹಂಗಂತ ಅದು ಲಂಕೇಶ್ ಪತ್ರಿಕೆಗೆ ಸಮಾನ ಆಗಕ್ಕಾಗತ್ತಾ? ಅದು ಪ್ರಜಾವಾಣಿಗೆ ಸಮ ಆಗಕ್ಕಾಗತ್ತಾ? ಸರ್ಕ್ಯುಲೇಷನ್ ಪ್ರಜಾವಾಣಿಗಿಂತ ಜಾಸ್ತಿ ಇದೆ ಅಂದ ತಕ್ಷಣ ಅದರ ತೂಕಕ್ಕೆ, ಅದರ ಮೌಲ್ಯಕ್ಕೆ ಬರೋಕ್ಕಾಗತ್ತಾ? ಚಾನ್ಸ್ ಇಲ್ಲ. ಅಲ್ಲಿ ಆ ಪತ್ರಿಕೆ ಹಿಡಿದು ಅಳ್ಳಾಡ್ಸಿದ್ರೆ ಕೆಳಗಡೆ ಬರೋದು ಕಾಮ, ಕ್ರೋಧ, ಮತ್ಸರ, ಚಾಕು, ಚೂರಿ, ಕಾಂಡೋಮ್ಗಳೆಲ್ಲ ಕೆಳಗಡೆ ಉದುರ್ತವೆ ಲೆಟರ್ ಹಿಂಗೆ ಅಳ್ಳಾಡ್ಸಿದ್ರೆ. ಅದೇ ನೀವು ಒಂದು ಮಹತ್ತರವಾದ ಪತ್ರಿಕೆ ಅಳ್ಳಾಡ್ಸಿದ್ರೆ ಸಂಸ್ಕೃತಿ, ಸುದ್ದಿ, ಕಥನ ಎಲ್ಲ ಉದುರುತ್ತೆ. ಸೊ ಇದಕ್ಕೆ ಒಂದ್ ಮಾಡಕ್ಕಾಗಲ್ಲ. ಸೊ ಟ್ರೋಲರ್ಸ್ ಅಲ್ಲೇ ಎರಡಿದ್ದಾರೆ. ಸೊ ನೌ ವಿ ಆರ್ ಟಾಕಿಂಗ್ ಅಬೌಟ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಒಳ್ಳೆಯವರು ಇದ್ದಾರೆ, ರಾಂಗ್ ಟ್ರೋಲ್, ಆಮೇಲೆ ಬುದ್ಧಿವಾದ ಹೇಳೋರು ಇದ್ದಾರೆ. ನನಗೆ ಕೆಲವರು ಇಷ್ಟಪಡ್ತೀನಿ, ನಾನು ನೀನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಹೇಳೋರು ಇದ್ದಾರೆ, ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ತಿತ್ತು ಅಂತ ಹೇಳೋರು ಇದ್ದಾರೆ. ನಾನು ಹೇಳಿದ್ನಲ್ಲ, ಎಲ್ಲಾ ವರ್ಗದಲ್ಲಿ ಎಲ್ಲರೂ ಇದ್ದಾರೆ. ಆಮೇಲೆ ಇದಕ್ಕೆ ಇನ್ನೊಂದು ಹೇಳಬೇಕು ಅಂತ ಅಂದ್ರೆ, ಇತ್ತೀಚೆಗೆ ನೀವು ಬರ್ದಿದ್ರಿ ಸ್ಟೇಟಸ್ ಅದ್ರೊಳಗೆ ನೋಡಿದೆ ಅಂತ ಅನ್ಸುತ್ತೆ ನಾನು. ಸುದೀಪ್ ಸರ್ ಅವರ ಮಗಳು ಸಾನ್ವಿ ಏನಿದ್ರೆ ಒಂದು ಟ್ಯಾಟು ಹಾಕ್ಸಿದ್ರು. ಸೊ ಅದಕ್ಕೂ ಒಂದಷ್ಟು ಜನ ಕಮೆಂಟ್ ಮಾಡಿರೋರು ಇದ್ರು, ದೇವ್ರ ಚಿತ್ರನ ಇಲ್ಲಿ ಬಿಡಿಸ್ಕೋಬೋದಾ, ಹಂಗೆ ಹಿಂಗೆ ಆ ಥರ ಅಂತ. ಈ ಕೆಲವರೆಲ್ಲ ಫಾರಿನಲ್ಲಿ ದೇವ್ರ ಚಿತ್ರನ ಎಲ್ಲೆಲ್ಲೋ ಹಾಕೊಂಡಿರೋದು ಒಂದಷ್ಟು ಜನ ನಾವು ಗಮನಿಸ್ತಾ ಇರ್ತೀವಿ. ಸೊ ಹಂಗಿದ್ದಾಗ ಹೆಂಗೆ ಈಗ ಇಂಥವ್ರನ್ನ ಗುರಿಯಾಗಿಸಿಕೊಂಡು ಟ್ರೋಲ್ ಗಿಲ್ ಮಾಡೋವಂಥದ್ದು ಇರುತ್ತಾ, ಇಲ್ಲ ಸುಮ್ಮನೆ ಒಂದು ಮಾಡಬೇಕು ಅನ್ನೋದು ನಾವೊಂದು ಚಾಲ್ತಿಯಲ್ಲಿ ಇರೋಣ ಅನ್ನೋ ಕಾರಣಕ್ಕೆ ಮಾಡೋ ಥರ ಇರುತ್ತಾ? 100% ಇಂಥವ್ರನ್ನೇ ಗುರಿಯಾಗಿ ಮಾಡಬೇಕು ಅನ್ನೋದು ಒಂದು ವರ್ಗ ಇದೆ. ಫ್ಯಾಕ್ಟ್ರೀಸ್ಗಳ ಥರ ವರ್ಕ್ ಮಾಡ್ತಾರೆ ಅವರು, ಕಾರ್ಖಾನೆ ಥರ ವರ್ಕ್ ಮಾಡ್ತಾರೆ, ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಈಗ ಸಾನುಮಾದ ಉದಾಹರಣೆಗೆ ಬರೋದಾದ್ರೆ, ನಾವು ಒಂದೇ ಪ್ರಶ್ನೆ ಕೇಳ್ತೀನಿ ಅವ್ರಿಗೆ, ದೇವ್ರು ನೋಡಿದ್ರೆ ಏನು ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ ನಿಮ್ಮ ಹೇಳಿ, ನಿಮ್ಮ ಅಪ್ಪ ಅಮ್ಮ? ಕೈ ಮುಗಿ. ನೀನು ಎಲ್ಲಿ ನೋಡ್ರೆ ಮುಗಿಬೇಕಲ್ವಾ? ನಿನಗೆ ದೇವ್ರು ತಾನೇ ನೋಡೋಕೆ ಕಾಣಬೇಕು. ಹಾಗಿದ್ರೆ ನೀನು ಮೊದಲನೇದು ದೇವ್ರು ನೋಡಿದ್ರೆ ಕೈ ಮುಗಿ ಅಂತ ಹೇಳ್ಕೊಟ್ಟಿದ್ದಾರೆ, ನೀನು ಕೈ ಮುಗಿತಾ ಇಲ್ಲ, ಅರ್ಥ ಆಗ್ತಿಲ್ವಾ? ಎರಡನೇದು ನೀನು ಕಟ್ಟರ್ ಹಿಂದೂ ಅಂತ ಇಟ್ಕೊಂಡ್ಬಿಡೋಣ. ಯಾಕೆ ನೀನು ಯೋನಿ ಪೂಜೆ ಮಾಡ್ತೀಯಾ? ಯಾಕೆ ನೀನು ಶಕ್ತಿ ಪೀಠಗಳಿಗೆ ಹೋಗ್ತೀಯಾ? ಯಾಕೆ ನೀನು ಇದನ್ನೆಲ್ಲ ಕರೆಕ್ಟ್ ಅಂತ ನಂಬ್ತೀಯಾ? ಅದನ್ನೆಲ್ಲ ನಂಬೋ ನಿನಗೆ ಒಂದು ಹೆಣ್ಮಗಳು ಬೆನ್ನ ಮೇಲೆ ಗಣೇಶನ ಹಾಕೊಂಡ್ರೆ ಸಮಸ್ಯೆ ಏನಪ್ಪ ನಿನಗೆ? ಭಕ್ತಿ ಅಂತ ಇದು ಎಲ್ಲಿದ್ರಾರು ಬರ್ಬೋದಲ್ಲ. ವಿಷ್ಣುವರ್ಧನ್ ಅವ್ರದ್ದು ಒಂದು ಸಿನಿಮಾ ಇದೆ, ಮೋಸ್ಟ್ಲಿ ಗುರು ಶಿಷ್ಯರು ಇರಬೇಕು, ಆ ಸಿನಿಮಾ ಹೆಸರು ಮಾಡ್ತಿದ್ದೀನಿ, ಸಾರಿ. ಒಂದು ಹೆಣ್ಣು ಮಲಗಿರ್ತಾಳೆ, ನಾನು ವಿಷ್ಣು ಸರ್ ಅಭಿಮಾನಿ, ಸಾಹಸ ಸಿನಿಮಾ ಅಭಿಮಾನಿ ನಾನು. ಮಲಗಿರ್ತಾಳೆ, ಅವ್ರಿಗೆ ಲಿಂಗ ಪೂಜೆಗೆ ಎಲ್ಲೂ ಲಿಂಗ ಕಾಣಲ್ಲ, ಗುರು ಶಿಷ್ಯರು ಅಲ್ವಾ? ಲಿಂಗ ಕಾಣಲ್ಲ. ಅವ್ರು ಏನು ಮಾಡ್ತಾರೆ, ಒಂದು ಹೆಣ್ಣಿನ ಅಂಗ ಹಿಡ್ಕೊಂಡು ಅದೇ ಲಿಂಗದ ಥರ ಇದೆ ಅಂತ ಪೂಜೆ ಮಾಡ್ತಾರೆ. ಇದನ್ನ ನನಗೆ ಹಿಂದೂ ಧರ್ಮ ಕಲಿಸ್ಕೊಟ್ಟಿದೆ ಅಲ್ವಾ? ಯಾಕೆ ಹಿಂಗೆ ನೋಡ್ತೀಯ ನೀನು? ಆಮೇಲೆ ಯಾರೋ ಕಮೆಂಟ್ ಆಗಿದ್ರು, ಮುಟ್ಟಾದಾಗೆಲ್ಲ ಅದು ಋತುಸ್ರಾವದ ಸಂದರ್ಭದಲ್ಲೆಲ್ಲ ಗಣಪತಿ ಇರುತ್ತಲೇ, ನಿನ್ನ ತಾಯಿ ಋತುಸ್ರಾವ ಆಗಿದ್ದಕ್ಕೆ ಕಣೋ ನೀನು ಹುಟ್ಟಿರೋದು. ಮುಟ್ಟು ಆಗಿದ್ದನ್ನ ಮುಟ್ಟಿ ಅದು ನೀನು ನಿಂತೋಗಿರೋದಕ್ಕೆ ನೀನು ಹುಟ್ಟಿರೋದು ಬುಡ್ಡಿ ಮಗನೆ. ಅದನ್ನೇನು ನೀನು ಕೇಳೋದು? ಆದರೆ ಟಾರ್ಗೆಟೆಡ್ ಇದೆಲ್ಲ ಹೆಂಗೆ ಇದ್ರೆ ಟಾರ್ಗೆಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಈ ಥರದ್ದು ಏನೋ ಮಾಡಿದಾಗ ಹಿಂದುತ್ವದ ಹೆಸರಲ್ಲ, ಬಟ್ ಇವ್ರು ಯಾರು ಹಿಂದುತ್ವನೂ ಗೊತ್ತಿರಲ್ಲ ಅವ್ರಿಗೆ ಸರಿಯಾಗಿ, ಭಕ್ತಿನೂ ಗೊತ್ತಿರಲ್ಲ, ದೇವರು ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ, ಅವನಿಗೆ ಗಣಪತಿನೂ ಗೊತ್ತಿರಲ್ಲ ಅವನಿಗೆ. ಆದರೆ ಮೂರ್ತಿ ನೋಡಿದ್ರೆ ಮಾತ್ರ ನಾವು ಕೈ ಮುಗಿತೀವಿ ಅನ್ನೋ ಒಂದಷ್ಟು ಜನಗಳು ಇರ್ಬೇಕಂಗಾರೆ. ಅಲ್ಲ, ನೀವು ನೋಡಿ, ಈ ಕಾಲದಲ್ಲಿ ದೇವರೇ ಎದುರುಗಡೆ ಬಂದರೆ ಫಸ್ಟ್ ಅರ್ಧ ಜನ ಓಡೋಗ್ತಾರೆ, ಇನ್ನು ಅರ್ಧ ಜನ ನೀನು ಕರೆಕ್ಟಾಗಿ ಹೇಳೋ ನೀನು ಏನಾಗಿರೋದು ಅಂತ ಆಗಿದೆ. ದೇವ್ರಿಗೆ ಪ್ರಶ್ನೆ ಕೇಳ್ಬೇಡ. ಈಗ
ಆಗಿರುವಾಗ ಇದೆಲ್ಲ ಸಹಜವಾಗಿರುತ್ತೆ. ಆ ಹೆಣ್ಮಗಳು ಸ್ವಲ್ಪ ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಅದು ಹಿಂಗೆ ಅವ್ರ ಅಪ್ಪನ ಮೇಲಿರೋ ಸಿಟ್ಟು ಇನ್ನೇನಕ್ಕೋ ಮಾಡ್ತಾರೆ. ಅದು ಫ್ಯಾಮಿಲಿನ ಸ್ವಲ್ಪ ಟಾರ್ಗೆಟ್ ಮಾಡಿ ಅಸಹ್ಯವಾಗೆಲ್ಲ ಮಾಡ್ತಾರೆ. ಇದೇನಂದರೆ ಎಷ್ಟು ಅಸಹ್ಯ ಇದೆ ಅನ್ನೋದು ಮೇಲ್ಗಡೆ ಆಗಾಗ್ಗೆ ಮಳೆ ಬಂದಾಗ ಕೊಚ್ಚೆ ಮೇಲೆ ಬರುತ್ತಲ್ಲ ಆ ಥರ ಅಷ್ಟೇ. ಬಟ್ ಏನಂದರೆ ಈಗಿನ ಕಾಲದ ಮಕ್ಕಳಿಗೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಆರಾಮ. ಇವಾಗ ಅದೇ ಅಷ್ಟೊಂದೆಲ್ಲ ತಲೆನೇ ಕೆಡಿಸ್ಕೊಂಡು ನಿಭಾಯಿಸ್ತೇವೆ. ಅವಕ್ಕೆ ನೋವು ಆಗಲ್ಲ ಅಂತ ನಾನು ಹೇಳಲ್ಲ, ನೋವು ಆಗುತ್ತೆ. ಆ ನೋವನ್ನು ನೀಗಿಸ್ಕೊಳ್ಳೋ ಶಕ್ತಿ ನೇಚರ್ ಕೊಟ್ಟಿರುತ್ತೆ. ಓಕೆ. ಅಡ ಇಟ್ಟಿರೋ ನಿಮ್ಮ ಚಿನ್ನವನ್ನ ತಕ್ಷಣ ಬಿಡಿಸ್ಬೇಕಾ? ನಿಮ್ಮ ಚಿನ್ನವನ್ನ ಬೆಸ್ಟ್ ಪ್ರೈಸ್ಗೆ ಮಾರ್ಬೇಕಾ? ಕಾಲ್ 8722484848.